ಪಬ್ಲಿಕ್ ಸ್ಕೂಲ್ ನಿಮ್ಮನ್ನೆಲ್ಲರನ್ನೂ ಮನರಂಜಿಸಕ್ಕೆ ವೇದಿಕೆ ಮೇಲೆ ಬರ್ತಾ ಇದೆ. ನೃತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಆರ್ಡನ್ ಪಬ್ಲಿಕ್ ಶಾಲೆನೇ ವಿನ್ ಆಗೋದು. ಆರ್ಡನ್ ಪಬ್ಲಿಕ್ ಸ್ಕೂಲ್ನ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ನಿಮ್ಮ ಪರಿಚಯ ಮಾಡ್ಕೊಂಡು. ನನ್ನ ಹೆಸರು ಏಚರ, ರಾಜಿ, ರಶ್ಮಿ, ಅಕ್ಷತಾ, ಮಣಿಕಾ, ಚೇತನಾ, ಪೂಜಾ. ನೀವು ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ನಮ್ಮ ಮ್ಯೂಸಿಕ್ ಕರ್ಷ್ಕಾಲೆ ಹಾಡಿಂದ. ಓಕೆ, ಆಲ್ ದ ಬೆಸ್ಟ್.
ಪರ್ಫಾರ್ಮೆನ್ಸ್ ಬಗ್ಗೆ ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ಅನಿತಾ ಅವ್ರು ಏನು ಹೇಳ್ತೀರಾ? ತೊಗೊಂಡಿದ್ದೊಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಮೇ ಬಿ ಶೀಸ್ ಡೈಮಂಡ್ ಆಫ್ ಬಗ್ಗೆ ಹೇಳೋ ಪ್ರಯತ್ನ ಮಾಡ್ತಿದ್ವಿ. ಇಟ್ಸ್ ಟೂ ಗುಡ್. ಏನು ಕಾನ್ಸೆಪ್ಟ್ ತೊಗೊಂಡಿದ್ದೀರಾ ದಟ್ಸ್ ಟೂ ಗುಡ್. ಬಟ್ ಇನ್ನೊಂದು ಸ್ವಲ್ಪ ನೀವು ಡ್ಯಾನ್ಸ್ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೋದಾಗಿತ್ತು. ಸ್ವಲ್ಪ ಇಟ್ಸ್ ಗುಡ್, ಚೆನ್ನಾಗಿ ಮಾಡಿದ್ರ. ಈಗ ರಶ್ಮಿ ಅವ್ರು ಏನು ಹೇಳ್ತಾರೆ ಕೇಳೋಣ. ಮಕ್ಕಳೇ, ನಿಮ್ಮ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿತ್ತೋ ಅದೇ ಥರ ನಿಮ್ಮ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿತ್ತು. ನಾನು ಹೆಲೆನ್ ಕೆಲ್ಲರ್ ಬಗ್ಗೆ ಕೇಳಿದ್ದೀನಿ, ಬಟ್ ಅವಳು ಪೂರ್ತಿ ಲೈಫ್ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ. ಅವಳೊಬ್ಳು ಸಮಾಜ ಸುಧಾರಕಿ ಅನ್ನೋದು ನಂಗೆ ಗೊತ್ತಿದೆ. ಶೀ ಈಸ್ ಎ ಬ್ಲೈಂಡ್, ಕರೆಕ್ಟಾ? ಮತ್ತು ಡಫ್ ಆ್ಯಂಡ್ ಡಮ್. ಅದನ್ನು ನೀವಲ್ಲಿ ಹೇಳಲಿಕ್ಕೆ ಅವಳು ಪೂರ್ತಿ ಪ್ರಯತ್ನ ಮಾಡಿದ್ದೀರಾ, ಅದು ತುಂಬ ಚೆನ್ನಾಗಿತ್ತು. ಸನಾತನಿ ಅವರ ಒಪಿನಿಯನ್? ಟೋಟಲಿ ನಿಮ್ದು ಏನು ಥೀಮ್ ಅಂತೀವಲ್ಲ ಅದು ಭಾಳ ಚೆನ್ನಾಗಿತ್ತು. ಯಾಕಂದರೆ ಈಗ ಇಲ್ಲಿವರೆಗೂ ನಾವು ಪರ್ಫಾರ್ಮೆನ್ಸ್ ನೋಡಿದ್ವಲ್ಲ ಅದೆಲ್ಲದಕ್ಕಿಂತ ಡಿಫ್ರೆಂಟಾಗಿ ಇದೆ ನಿಮ್ಮ ಥೀಮ್. ಮತ್ತು ಸಾಂಗ್ ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿದೆ. ಬಟ್ ಸ್ವಲ್ಪ ನನಗೆ ಎನರ್ಜಿ ಕಡಿಮೆ ಅನ್ನಿಸ್ತು ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಭಾಳ ಚೆನ್ನಾಗಿದೆ. ಇದೇ ಥರ ಹೊಸ ಹೊಸ ಥೀಮ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಡಿ. ಡಿಫ್ರೆಂಟ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿ ಗಣೇಶ್ ಅವರೇ. ಎಲ್ರದ್ದು ಬಾಡಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ. ಡ್ಯಾನ್ಸ್ಗೆ ಏನು ಬೇಕು ಅದು ನಿಮ್ಮ ಹತ್ರ 100% ಇದೆ. ಆಮೇಲೆ ನನಗೆ ಸಾಂಗ್ ಸೆಲೆಕ್ಷನ್ನು ಅಷ್ಟು ನನಗೆ ಇಡ್ಸಿಲ್ಲ. ನೆಕ್ಸ್ಟ್ ಮಾಡಬೇಕಾದ್ರೆ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಭರವಸೆ ನಿಮ್ಮಲ್ಲಿ ಬರಬೇಕು. ಓಕೆನಾ? ಈಗ ಫಸ್ಟ್ ಟೈಮ್ ಇವರೇ ಭರತನಾಟ್ಯ ಇಲ್ಲಿ ಇದು ಮಾಡಿ ತೋರಿಸಿದ್ದು ನಮ್ಮ ಪ್ರೋಗ್ರಾಮಲ್ಲಿ.